ಇನ್ನು ಇವರಿಬ್ಬರನ್ನ ಅರೆಸ್ಟ್ ಮಾಡಿದ್ಮೇಲೆ ಮುಂದೇನು ಅಂತಕ್ಕಂಥ ಪ್ರಶ್ನೆ. ಇಬ್ಬರಿಂದ ಕೂಡ ಸ್ಥಳ ಮಹಜರ್ ಮಾಡಿಸೋದಕ್ಕೆ ಈಗ SIT ಅವರು ಕರ್ಕೊಂಡು ಹೋಗಿದ್ದಾರೆ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಇನ್ನೊಂದು ಟ್ವಿಸ್ಟ್ ಏನಂದ್ರೆ SIT ಇಂದ ಬಿಜೆಪಿ ಕಾರ್ಯಕರ್ತರಾದ ಚೇತನ್ ಮತ್ತು ಲಿಖಿತ್ ಅಂತಕ್ಕಂಥವ್ರನ್ನ ವಶಕ್ಕೆ ಪಡೆದಿದ್ದಾರೆ. ಈಗ ಇಬ್ಬರನ್ನು ಕೂಡ ಸಪರೇಟ್ ಬೇರೆ ಬೇರೆ ವಾಹನದಲ್ಲಿ ಚೇತನ್ ಅವ್ರನ್ನ ಅವರ ಸ್ವಗ್ರಾಮ ಯಲಗುಂದಕ್ಕೆ ಕರ್ಕೊಂಡೋಗಿ ಸ್ಥಳ ಮಹಜರ್ ಮಾಡ್ತಾ ಇದ್ದಾರೆ. ಲಿಖಿತನ್ನ ಶ್ರವಣಬೆಳಗೊಳಕ್ಕೆ ಕರ್ಕೊಂಡು ಬಂದು ಸ್ಥಳ ಮಹಜರನ್ನು ಮಾಡ್ತಾ ಇದ್ದಾರೆ. ಬಟ್ ಇಂಥ ಪ್ರಕರಣದಲ್ಲಿ ಸ್ಥಳ ಮಹಜರ್ ಯಾವ ಆಧಾರದಲ್ಲಿ ಮಾಡ್ತಾರೆ, ಎಲ್ಲಿ ಅಂತ, ಯಾಕೆಂದರೆ ಇವ್ರ ಮೇಲೆ ಇರ್ತಕ್ಕಂಥ ಆರೋಪ ಇವರು ವಿಡಿಯೋಗಳನ್ನು ವೈರಲ್ ಮಾಡಿದ್ರು ಅಂತ. ಅಂದರೆ ಪೆನ್ ಡ್ರೈವ್ ಎಲ್ಲ ಕಡೆ ಹಂಚಿಕೆ ಮಾಡಿದ್ದಾರೆ ಅಂತನಾ, ಅಥವಾ ಯಾವುದೋ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ನಲ್ಲೋ ಮೊಬೈಲ್ನಲ್ಲೋ ಇದನ್ನು ವೈರಲ್ ಮಾಡಿದ್ದಾರೆ ಅಂತನಾ, ಆ ಮಾಹಿತಿಯನ್ನು ಅವ್ರು ಪಡ್ಕೊಂಡಿರ್ತಾರೆ. ಹಾಗಾಗಿ ಚೇತನನ್ನು ಯಲಗುಂದಕ್ಕೆ, ಲಿಖಿತ್ನನ್ನು ಶ್ರವಣಬೆಳಗೊಳಕ್ಕೆ ಕರ್ಕೊಂಡೋಗಿ ಸ್ಥಳ ಮಹಜರ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಅವರ ಸ್ವಗ್ರಾಮ ಅದು. ಸ್ವಗ್ರಾಮಕ್ಕೆ ಕರ್ಕೊಂಡು ಹೋಗಿ ಆ ಸ್ಥಳ ಮಹಜರ್ ಮಾಡೋದು, ಎಲ್ಲಿ ಏನು ಎತ್ತ, ಅವೆಲ್ಲ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಅಲ್ಲಿ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಹಾಸನದಿಂದ ಶಶಿಧರ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಇವರಿಬ್ಬರ ಮೇಲೆ ಇರ್ತಕ್ಕಂಥ ನಿಖರವಾದ ಆರೋಪ ಏನು, ಮತ್ತು ಸ್ಥಳ ಮಹಜರ್ನ ಯಾವ ಆಧಾರದಲ್ಲಿ ಮಾಡ್ತಾ ಇದ್ದಾರೆ? ಅಂದರೆ ಸ್ಥಳ ಮಹಜರ್ ಅಂತಂದರೆ ಯಾವ ಜಾಗದಲ್ಲಿ ಅವರು ವೈರಲ್ ಮಾಡಿದ್ದಾರೆ ಅಂತನೋ, ಯಾವ ಆಧಾರದಲ್ಲಿ ಯಲಗುಂದ ಮತ್ತು ಶ್ರವಣಬೆಳಗೊಳಕ್ಕೆ ಕರ್ಕೊಂಡು ಹೋಗಿದ್ದಾರೆ? ಅರವಿಂದ್, ಏನು ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಹಾಗೂ ಪೆನ್ಡ್ರೈವ್ ಪ್ರಕರಣ ಏನಿದೆ, ಇದರಲ್ಲಿ ಮೊದಲು ಪೊಲೀಸರು ಭೇಟಿಯಾಡಿರ್ತಕ್ಕಂಥ ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು. ಸ್ಥಳ ಮಹಜರನ್ನ ಮಾಡಿ ಪೊಲೀಸರು ಹೊರಬರ್ತಿರ್ತಕ್ಕಂಥದ್ದು ಇದು ಯಲಗುಂದದ ಚೇತನ್ ಅವರ ನಿವಾಸ. ಚೇತನನ್ನು ಈಗಾಗಲೇ ಬಂಧಿಸಲು ಸಹ ಆಗಿದೆ. ಅಲ್ಲದೆ ಮತ್ತೊಂದೆಡೆ ಶ್ರವಣಬೆಳಗೊಳದಲ್ಲಿ ಲಿಖಿತ್ ಅವರ ಬಂಧನವಾಗಿದ್ದು ಅವರನ್ನು ಸಹ ಸ್ಥಳ ಮಹಜರಿಗೆ ಕರೆದೊಯ್ಯಲಾಗಿದೆ. ಏನು ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಹಂಚಿಕೆ ಹಿಂದೆ ಯಾರಿದ್ದಾರೆ ಎಂದು ಇದುವರೆಗೂ ಸಹ ಭಾರಿ ಕುತೂಹಲವನ್ನು ಕೇಳಿಸಿತ್ತು. ಅಲ್ಲದೆ ವಿರೋಧ ಪಕ್ಷಗಳು ಸಹ ಸರ್ಕಾರ ಹಾಗೂ SIT ಮೇಲೆ ತೀವ್ರ ವಾಗ್ದಾಳಿಯನ್ನು ನಡೆಸಿದರು. ಈಗ ಮೊದಲ ಹೆಜ್ಜೆಯಾಗಿ ಇಬ್ಬರನ್ನ ಬಂಧಿಸಿರ್ತಕ್ಕಂಥದ್ದು. ಒಂದು ಪ್ರೀತಮ್ ಗೌಡ ಅವರ ಅತ್ಯಾಪ್ತರಾಗಿರ್ತಂಥ ಲಿಖಿತ್ ಹಾಗೂ ಪ್ರೀತಮ್ ಗೌಡ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಚೇತನ್ ಅವರನ್ನ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು. ಇಬ್ಬರನ್ನು ಸಹ ಒಬ್ಬರನ್ನ ಶ್ರವಣಬೆಳಗೊಳಕ್ಕೆ ಮಹಜರ್ ಕರ್ಕೊಂಡು ಹೋದರೆ ಚೇತನ್ ಅವರನ್ನ ಯಲಗುಂದ ಗ್ರಾಮಕ್ಕೆ ಕರ್ಕೊಂಡ್ಬಂದು ಸ್ಥಳ ಮಹಜರನ್ನ ಮಾಡ್ತಾಯಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಅಂಶ ಏನು ಅಂತಂದರೆ, ಪೆನ್ ಡ್ರೈವ್ ಇವರಿಗೆ ಯಾವಾಗ ಸಿಕ್ತು, ಅದರಲ್ಲಿದ್ದಂಥ ವೀಡಿಯೋಗಳನ್ನು ಕೊಟ್ಟವರು ಅವರ ಮನೆಯಲ್ಲಿ ಏನಾದರೂ ಇದನ್ನು ತಂದು ವಿಡಿಯೋಗಳನ್ನ ಪೆನ್ ಡ್ರೈವ್ಗೆ ಅಪ್ಲೋಡ್ ಮಾಡಿ ಇಲ್ಲಿಂದ ಬೇರೆಡೆ ಹಂಚಿದ್ರೆ, ಇವೆಲ್ಲದ್ರ ಬಗ್ಗೆ ಕೂಲಂಕುಷವಾಗಿ ಸ್ಥಳ ಮಹಜರನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದಾದ ಬಳಿಕ ಮತ್ತೆ ಏನು ಸೈಬರ್ ಠಾಣೆಗೆ ಇಬ್ಬರನ್ನು ಕರೆದುಕೊಂಡು ಹೋಗ್ತಾರೆ. ಅದಾದ ಬಳಿಕ SIT ತಂಡದವರು ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡೋಗಿ ನಿಮಗೆ ಅಶ್ಲೀಲ ವಿಡಿಯೋಗಳನ್ನು ಕೊಟ್ಟಿದ್ದ್ಯಾರು, ಆ ಪೆನ್ ಡ್ರೈವ್ಗಳಿಗೆ ಬಂಡವಾಳ ಹಾಕಿದ್ದ್ಯಾರು, ಹಾಗಲ್ಲದೆ ಎಲ್ಲೆಲ್ಲಿ ಈ ಪೆನ್ ಡ್ರೈವ್ಗಳನ್ನು ನೀವು ವಿತರಣೆ ಮಾಡಿದ್ರಿ, ಇವೆಲ್ಲದ್ರ ಬಗ್ಗೆ ಸಾಕಷ್ಟು ತನಿಖೆಯನ್ನು SIT ತಂಡ ಮುಂದುವರಿಸಲಿರ್ತಕ್ಕಂಥದ್ದು. ಅರವಿಂದ್, ಶಶಿಧರ್, ಇವರಿಬ್ಬರ ಮೇಲೆ ಅನುಮಾನ ಬಂದದ್ದು ಹೇಗೆ ಅಂತ? ಅರವಿಂದ್, ಈ ಪ್ರಕರಣದಲ್ಲಿ ಇದೇ ಸ್ಫೋಟಕ ತಿರುವು ಅಂತ ಹೇಳುವುದು. ಯಾಕೆಂದರೆ ಪ್ರಜ್ವಲ್ ರೇವಣ್ಣರ ಏಜೆಂಟ್ ಅವರು 5 ಜನರ ಹೆಸರನ್ನು ದೂರಿನಲ್ಲಿ ಕೊಟ್ಟಿದ್ದಾರೆ. ಅದು ಪ್ರಮುಖವಾಗಿ ಕಾರ್ತಿಕ್, ಪುಟ್ಟರಾಜು, ಚೇತನ್ ಹಾಗೆ ಇನ್ನಿಬ್ಬರ ಹೆಸರನ್ನು ಕೊಟ್ಟಿದ್ದರು. ಆದರೆ ಅವರು ಯಾರು 5 ಜನ ಹೆಸರೇನಿತ್ತು ಅವರೆಲ್ಲರೂ ಸಹ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕಿದ್ರು. ಅದು ಸಹ ವರ್ಜಾಗಿತ್ತು. ಅದರಲ್ಲಿ ಶರತ್ ಎಂಬುವರು ಅರ್ಜಿಯನ್ನೇ ಹಾಕಿರಲಿಲ್ಲ. ಆದರೆ ಇದರೆಲ್ಲರ ನಡುವೆ ಇವರಿಬ್ಬರನ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡು ಇವರಿಬ್ಬರ ಹೆಸರು ಇದುವರೆಗೂ ಕೇಳಿ ಬಂದಿರಲಿಲ್ಲ. ಆದರೆ SITಗೆ ಯಾವಾಗ ಈ ಪೆನ್ಡ್ರೈವ್ ಹಂಚಿಕೆ ಪ್ರಕರಣವನ್ನು ತೆಗೆದುಕೊಂಡ್ರೋ ಆಗ ಇವರಿಬ್ಬರನ್ನು ಸಹ ಈಗ ಅನುಮಾನದ ಮೇಲೆ ವಶಕ್ಕೆ ಪಡೆದು ಆ ನಂತರ ಬಂಧನವನ್ನು ಸಹ ಮಾಡಿರ್ತಕ್ಕಂಥದ್ದು. ಪ್ರಥಮ ಮಾಹಿತಿ ಪ್ರಕಾರ ಏನು ಯಲಗುಂದ ಚೇತನ ಏನಿದ್ದಾರೆ ಅವರ ಬಳಿ ಒಂದು ಪೆನ್ಡ್ರೈವ್ ಇತ್ತು ಅಂತ ಹೇಳಲಾಗ್ತಿದೆ. ಹಾಗಾಗಿ ಅವರ ಮನೆಯಲ್ಲಿ ಈಗ ಸ್ಥಳ ಮಾಡ್ತಿದೆ. ಅದೇ ರೀತಿ ಶ್ರವಣಬೆಳಗೊಳದಲ್ಲಿ ಲಿಖಿತ್ ಅವರ ಮನೆಯನ್ನ ಸ್ಥಳ ಮಹಜರ್ ಮಾಡ್ತಿದೆ. ಆದ ಬಳಿಕ SIT ಅವರನ್ನ ಬೆಂಗಳೂರಿಗೆ ಕರೆದುಕೊಂಡೋಗಿ ಕೂಲಂಕುಷವಾಗಿ ತನಿಖೆಯನ್ನು ಮಾಡ್ತಾರೆ. ಇಡೀ ಪ್ರಕರಣದಲ್ಲಿ ಈಗ ಬಿಜೆಪಿ ಕಾರ್ಯಕರ್ತರು ಇಬ್ಬರು ಬಂಧನವಾಗಿರ್ತಕ್ಕಂಥದ್ದು. ಏನೀಗ ಕಾಂಗ್ರೆಸ್ ಮೇಲೆ ಬಿಜೆಪಿ ಹಾಗೂ JDS ನಾಯಕರು ಆರೋಪವನ್ನು ಮಾಡ್ತಿದ್ರು, ಅವರಿಗೆ ಒಂದು ರೀತಿ ಮುಜುಗರವನ್ನು ತರಿಸಿರ್ತಕ್ಕಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಶಶಿಧರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಓಕೆ, ಇವ್ರ ಮೇಲೆ ಆರೋಪ ಇದ್ರೆ ಪೊಲೀಸರು ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಳೇಬೇಕಾಗತ್ತೆ. ಬಟ್ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರ್ ಚಾಲಕ ಕಾರ್ತಿಕ್ ಮತ್ತು ಫೇಸ್ಬುಕ್ಕಲ್ಲಿ ಹಾಕ್ಕೊಂಡಿದ್ದಲ್ಲ, ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ರಿಲೀಸ್ ಅಂತ ನವೀನ್ ಗೌಡ, ಇವರಿಬ್ಬರನ್ನು ಕೂಡ ಇನ್ನೂ ವಿಚಾರಣೆ ತಗೊಂಡಿಲ್ಲ.